ವೀಕ್ಷಕರೇ, ಪರಿಸರ ಉಳಿಬೇಕು ಅಂದರೆ ನಾವು ಪರಿಸರವನ್ನು ಉಳಿಸ್ಬೇಕು, ಬೆಳೆಸಬೇಕು, ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು. ಇಲ್ಲ ಅಂತಂದರೆ ಖಂಡಿತ ಇವತ್ತಿನ ದಿನಮಾನಕ್ಕೆ ಇದನ್ನು ಹೋಲಿಸಿ ನೋಡೋದಾದರೆ ಮಳೆ ಸಾಕಷ್ಟು ಕೊರತೆ ಇದೆ. ರಾಜ್ಯಾದ್ಯಂತ ಬರಗಾಲ ಭೀಕರ ಪರಿಸ್ಥಿತಿಯನ್ನು ತಲುಪಿತ್ತು. ಸದ್ಯ ಈಗೇನೋ ಮಳೆ ಪ್ರಾರಂಭ ಆಗಿದೆ. ನಮ್ಮ ಸರ್ಕಾರಗಳು ಹೇಳುತ್ತೆ ಪರಿಸರವನ್ನು ಉಳಿಸಿ ಬೆಳೆಸಿ ಅನ್ನೋದು ಕೇವಲ ಪುಸ್ತಕಗಳಲ್ಲಿ ಉಳಿದಿದೆಯೇ ಹೊರತು ಕೃತಿಯಲ್ಲಿ ಅದು ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಈ ನಿಟ್ಟಲ್ಲಿ ಸಾಕಷ್ಟು ಜನ ಹೋರಾಟಗಾರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜೋಸೆಫ್ ಓವರ್ ಅವರು ಕೇವಲ ಕ್ರಿಕೆಟರ್ ಆಗಿ ಮಾತ್ರ ಕೆಲಸ ಮಾಡದೇನೆ ಪರಿಸರಕ್ಕೋಸ್ಕರ ಈಗ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳನ್ನು ಉಳಿಸೋದಕ್ಕೆ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಂಥದ್ದೇ ಒಂದು ಕೆಲಸವನ್ನು ಮಾಡಿ ಕುಮಾರ ಪುಷ್ಕರ್ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಏನು ಆ ಮನವಿ, ಏನೇನಿದೆ ಮನವಿಯಲ್ಲಿ ಅನ್ನೋದನ್ನು ವಿಸ್ತೃತವಾಗಿ ಮಾತಾಡ್ತಾ ಹೋಗ್ತೀನಿ. ಎಸ್ ಸರ್, ಪರಿಸರವನ್ನು ಉಳಿಸೋದಕ್ಕೆ ಸಾಕಷ್ಟು ಕೆಲಸವನ್ನು ಮಾಡ್ತಾನೆ ಬರ್ತಾ ಇದ್ದೀರಿ, ನಾವು ಕೂಡ ಅದನ್ನು ನೋಡ್ತಾ ಇದ್ದೀವಿ. ಇವತ್ತಿನ ಮನವಿಯಲ್ಲಿ ಸ್ಪೆಷಲಾಗಿ ಏನೇನು ಅಂಶಗಳನ್ನು ಉಲ್ಲೇಖ ಮಾಡಿದ್ದೀವಿ ಸರ್? ನಾವಿವತ್ತು ಮೆಮೊರಾಂಡಮ್ ಕೊಟ್ಟಿರೋದು ಕನ್ಸರ್ನ್ ಸಿಟಿಸನ್ಸ್ ಫಾರ್ ಎಲಿಫೆಂಟ್ಸ್ ವೆಲ್ಫೇರ್ ಆ್ಯಂಡ್ ಕನ್ಸರ್ವೇಷನ್ ಅಂದ್ಬಿಟ್ಟು ಒಂದು ಸಣ್ಣ ಪುಟ್ಟ ಗ್ರೂಪು ಎಲ್ಲ ಒಳ್ಳೆ ಸೇರಿ ಇವತ್ತು ಹೋಗಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಆ ಮೆಮೊರಾಂಡಮ್ ನಾವು ಕೇಳ್ತಾ ಇರೋದು ಇಷ್ಟೇ: ನಮ್ಮ ಕ್ಯಾಪ್ಟಿವ್ ಎಲಿಫೆಂಟ್ಸ್ ನೀವು ಹಿಡಿತೀರಾ, ಆನೆಗಳು ಹಿಡಿತೀರಾ, ಹಿಡಿದ್ಬಿಟ್ಟು ಸೆರೆ ಹಿಡಿದ್ಬಿಟ್ಟು ನೀವು ಕ್ಯಾಂಪ್ ಕರ್ಕೊಂಡು ಹೋಗ್ತೀರಾ. ಕ್ಯಾಂಪಲ್ಲಿ ನೀವು ಸರಿಯಾಗಿ ನೋಡ್ಕೋತಿಲ್ಲ, ಅದಕ್ಕೆ ಫೆಸಿಲಿಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಲಾಜಿಸ್ಟಿಕ್ಸ್ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಇಲ್ಲ. ಆನೆಗಳಿಗೆ ಭಾಳ ತೊಂದರೆ ಆಗಿ ಆನೆಗಳು ಸಾಯ್ತಾ ಇದೆ. ಭಾಳ ಹಿಂಸೆ ಕೊಟ್ಟು ಅದು ನಮ್ಮ ಮಹಾತ್ರು ಎಲ್ಲ ಸ್ವಲ್ಪ ಅದಕ್ಕೆ ಬಡ್ದು ಗಿಡ್ದು ಮಾಡಿ ಆನೆಗಳಿಗೂ ಇದಾಗಿ ಎಲ್ಲ ಅಷ್ಟು ಆನೆಗಳು ಸಾಯ್ತಾ ಇದೆ. ಹಿಂಸೆ ಆಗಿ ಒಂಥರ ತೊಂದರೆ ಆಗಿದೆ. ಇನ್ನೊಂದು ವಿಷಯ ನಾವು ಹೇಳಿದವ್ರಿಗಂದರೆ, ನೀವು ಸೆರೆ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಸೆರೆ ಮಾಡಬೇಕು, ಪ್ರೊಸೀಜರ್ ಫಾಲೋ ಮಾಡಬೇಕು. ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇದೆ, ಅದನ್ನು ನೀವು ಫಾಲೋ ಮಾಡಲೇಬೇಕು. ಅದನ್ನು ನೀವು ಫಾಲೋ ಮಾಡ್ತಿಲ್ಲ, ಅದರಿಂದ ಎಡವಟ್ ಆಗಿ ಆನೆಗಳು ತೊಂದರೆ ಆಗ್ತಿದೆ. ಆನೆಗಳು ತೊಂದರೆ ಆದರೆ ಜನಕ್ಕೂ ತೊಂದರೆ ಆಗುತ್ತೆ. ಸೊ ನಾವು ನೋಡ್ತಾ ಇರೋದೇನೆಂದರೆ, ಎಷ್ಟೋ ಆನೆಗಳು ಈ ಥರ ಇವ್ರು ಹಿಡಿಯೋಕ್ಕೆ ಹೋದಾಗ ಅದು ಬಿದ್ದು ಸತ್ತಿದೆ. ಆಮೇಲೆ ಇವರು ತಾಜಾ ಉದಾಹರಣೆ ಅಂದರೆ ಕಳೆದ ಬಾರಿ ನಾವು ಹಾಸನದಲ್ಲಿ ನೋಡಿದ್ದೀವಿ ಉದಾಹರಣೆ, ಆನೆ ಸತ್ತಿದ್ದನ್ನು. ಹೌದು, ನೀವು ಎಲ್ರಿಗೂ ಗೊತ್ತು ಅರ್ಜುನದು ಏನಾಯ್ತು ಅಂತ ಎಲ್ರಿಗೂ ಗೊತ್ತು. ಅರ್ಜುನ ಏನಾಗುತ್ತೆ ಅಂದರೆ, ಅದಕ್ಕೆ ವಯಸ್ಸಾಗಿದೆ, 64 ವಯಸ್ಸಾಗಿದೆ, ಮತ್ತು ಮಸ್ತೋಲ್ಗಿದೆ. ಅದನ್ನು ತಗೊಂಡು ಹೋಗ್ತಾರೆ ಹಾಸನ ಎಸ್ಲೂರಿಗೆ, ಅಲ್ಲಿ ಹೋಗಿ ಸಾಯುತ್ತೆ. ಅದಾಗಿದ್ಮೇಲೂ ಆನೆಗಳು ಸತ್ತಿದೆ. ಸೊ ನಾವು ಹೇಳ್ತಿರೋ, ನೀವು ದಯವಿಟ್ಟು ಏನೇ ಮಾಡಿದ್ರು ದಯವಿಟ್ಟು ಕರೆಕ್ಟಾಗಿ ಮಾಡಿ. ಈಗ ಹೌದು, ರೈತರಿಗೆ ತೊಂದರೆ ಇದೆ, ಆನೆಗಳು ಊರ ಕಡೆ ಬಂದು ಕ್ರಾಪ್ ರೈಡಿಂಗ್ ಮಾಡ್ತಿದೆ ಅಥವಾ ಯಾರಿಗಾರು ತುಳಿತಿದೆ. ಸೊ ಅದರಿಂದ ಹಿಡೀರಿ, ಬೇಡ ಅಂತಿಲ್ಲ. ಬಟ್ ಆನೆ ಮಾಡ್ತಿದ್ದೆ ಅದನ್ನೇ ಹಿಡಿಬೇಕು. ನೀವು ಹೋಗ್ಬಿಟ್ರು ಸುಮ್ಮನೆ, ಈಗ ನಮ್ಮ ಬಂದೀಪುರ್ ಹಿಡಿದ್ರಲ್ಲ ಟೈಗರ್ಗಳನ್ನ, ನಾಯಿ ಮರಿ ಹಿಡ್ದಂಗೆ ಹಿಡಿದ್ಬಿಟ್ರು. 26 ಟೈಗರ್ ಹಿಡ್ದಿದ್ದಾರೆ. ಈಗ ನೋಡಿ, ಟೈಗರೆಲ್ಲ ಹಿಡ್ದಿದ್ದಾರೆ. ಅದೇ ಥರ ಆನೆಗೂ ಮಾಡ್ತಿದ್ದೀರಾ, ಅದು ಮಾಡಬೇಡಿ ಅಂದ್ಬಿಟ್ಟು ನಮ್ಮ ಮೆಮೊರಾಂಡಮ್ ಅಷ್ಟು ಜನ ಮೆಂಬರ್ಸ್ ಬಂದಿದ್ದರು, ಎಲ್ಲರೂ ಮಾತಾಡಿದ್ದಾರೆ. ಈ ಕನ್ಸರ್ನ್ಸ್ ನಮಗೆ, ನಮ್ಮ ಎಲಿಫೆಂಟ್ ವೆಲ್ಫೇರ್ ಇದಕ್ಕೆ ನೀವು ನಮಗೆ ಗ್ಯಾರಂಟಿ ಕೊಡಿ ಅಂದ್ಬಿಟ್ಟು. ಸೊ ಕುಮಾರ್ ಪುಷ್ಕರ್ ಇದ್ದರು, PCCA ವೈಲ್ಡ್ ಲೈಫ್, ಮತ್ತು ಅಜಯ್ ವಿಶ್ವಜಿತ್ ಮಿಶ್ರಾನು ಇದ್ದರು, ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ವೈಲ್ಡ್ ಲೈಫು. ಅವ್ರು ಹೌದು, ನೀವು ಹೇಳೋದೆಲ್ಲ ಪಾಯಿಂಟ್ಸ್ ಇದೆ, ನಮ್ಮ ಮಾತು ಕೇಳಿ ಅಂದರು. ಅವ್ರ ಮಾತು ಕೇಳಿದ್ವಿ. ಕೊನೆಗೆ ಅವ್ರು ಹೇಳಿದ್ರು, ನೋಡಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗಿದೆ, ಅದು ನಾವು ಮಾಡೇ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು ಅಂತ ಹೇಳಿ ಬಂದಿದ್ದೀವಿ. ಸೊ ಅವ್ರ ಪ್ರಯತ್ನ ಏನಂದರೆ, ಆನೆಗಳಿಗೆ ಮುಂದೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ, ಭರೋಸಾ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಆಗಿ ಮಾತಾಡ್ಬೇಕಾದ್ರೆ ನಾವು ಇನ್ನೊಂದು ಹೇಳಿದಂದರೆ, ಈಗ ಪ್ರೊಸೆಷನ್ಸ್ಗೆಲ್ಲ ಆನೆಗಳು ತಂದು ಪಾಪ ಆನೆಗೆ ಎಷ್ಟು ಹಿಂಸೆ ಕೊಡ್ತೀರಾ, ಅದನ್ನು ತಡೆ ಹಾಕೋಕ್ಕೆ ಮೆಕ್ಯಾನಿಕಲ್ ಎಲಿಫೆಂಟ್ಸ್ ಬಂದಿದೆ. ಈಗ ನೀವು ಕೆಲವು ಕಡೆ ಹೋದರೆ, ದೇವಸ್ಥಾನ ಕಡೆ ಹೋದರೆ ಅಲ್ಲಿ ಮೆಕ್ಯಾನಿಕಲ್ ಎಲಿಫೆಂಟ್ಸ್ ಇದೆ. ಹೌದು. ಸೊ ಒಂದು ತೊಗೊಂಡು ಹೋಗ್ಬೇಕಾದ್ರೆ ಮೆಕ್ಯಾನಿಕಲ್ ಎಲಿಫೆಂಟ್ಸ್ ಯೂಸ್ ಮಾಡಿ ಅಂದ್ಬಿಟ್ಟು. ಹಾಗೆ ಮಾತಾಡ್ಬೇಕಾದ್ರೆ, ಈಗ ಎಕ್ಸ್ಚೇಂಜ್ ಆಗ್ಬೇಕಾದ್ರೆ ಮೆಂಬರ್ಸ್ ಜೊತೆಗೆ ಆಫೀಸರ್ಸ್ ಇದ್ದಾಗ ನಾವು ಹೇಳಿದ್ದು, ಈಗ ನಮ್ಮ ದಸರಾ ಎಲಿಫೆಂಟ್ಸ್ ಒಂದೊಂದು ಆನೆ, ಅಂಬಾರಿ ಎತ್ತ ಆನೆ 750 kg ಇರುತ್ತೆ. ಅದನ್ನೇ ನಾವು ಯಾಕೆ ಅಷ್ಟು ಭಾರ ಎತ್ತಬೇಕು? ಅದನ್ನು ಬೇಕಾದ್ರೆ ಬೇರೆ ಥರ ಒಂದು ಬೇರೆ ಫೈಬರ್ ಇದ್ರೂ ಮಾಡಿಬಿಟ್ಟು ಅದೇ ಥರ ಡೆಕೋರೇಷನ್ ಮಾಡಿ ಬೇರೆ ತಗೋಬೋದು. ಯಾಕೆ ಆನೆಗೆ ಹಿಂಸೆ ಕೊಡಬೇಕು? ಹೌದು, ಪರಂಪರವಾಗಿದೆ, ಟ್ರೆಡಿಷ್ನಲ್ ಅಂತೀರ. ಬಟ್ ಟ್ರೆಡಿಷ್ನಲ್ ಆಗಿ ನಾವು ಈ ಆನೆಗೆ ಹಿಂಸೆ ಕೊಡಬೇಕು ಅಂದ್ಬಿಟ್ಟು ಇದೇನಾದರೂ ಈಗಾದರೂ ನಮ್ಗೆ ಅರಿವು ಬಂದಿದೆ. ಅವಾಗೇನೋ ಮಾಡಿಬಿಟ್ರು, ಅದನ್ನೇ ನಡ್ಸ್ಕೊಂಬರೋಕ್ಕೆ ಏನು ಬೇಕಾಗಿಲ್ಲ. ಇದನ್ನು ನಾವು ಚೇಂಜ್ ಮಾಡಬೇಕು. ಕೆಲವ್ರಿಗೆ ಸೆಂಟಿಮೆಂಟ್ಸ್ ಹರ್ಟ್ ಆಗ್ಬೋದು, ಬಟ್ ಆನೆಗೆ ಎಷ್ಟು ಹಿಂಸೆ ಇದೆ ಅಂದ್ಬಿಟ್ಟು ಅವ್ರಿಗೂ ಅರ್ಥ ಆಗಬೇಕು. ಅದೇ ಸೆಂಟಿಮೆಂಟ್ಸ್ ನೀವು ಬೇರೆ 750 kg ಅಂಬಾರಿ ಎತ್ತಕ್ಕಿಂತ ನೀವು ಲೈಟ್ ವೇಟ್ ಮಾಡಿ, ಯಾವುದು ಚೇಂಜ್ ಆಗಲ್ವಲ್ಲ. ಈಗ ಮನುಷ್ಯರಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಈಗ ನಾವು ಎಷ್ಟೋ ಟೆಕ್ನಾಲಜಿಯನ್ನು ಬಳಸ್ತೀವಿ, ಆದರೆ ಪ್ರಾಣಿಗಳಿಗೆ ಇದಿಲ್ಲ. ಅದು ಮಾತ್ರ ಯಾಕೆ ಮಾಡಲ್ಲ ಅಂತ ಅರ್ಥ ಆಗ್ತಿಲ್ಲ. ಈಗ ಹೇಳಿದ್ರು, ನಮಗೆ ಟೆಕ್ನಾಲಜಿ ತಂದಿದ್ದೀವಿ,
ನಾವೇ ಡ್ರೋನ್ ಮಾಡ್ತಿದ್ದೀವಿ, ಥರ್ಮಲ್ ಕ್ಯಾಮ್ರಾ ಅಂದ್ಬಿಟ್ಟು ಪಾಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಇದು ನಾವು ನಮ್ಮ ಸರ್ಕಾರಕ್ಕೆ ಕೇಳಬೇಕು, ಯಾಕಂದರೆ ಒತ್ತಡ ಬರೋದು ನಮ್ಮ ಮಿನಿಸ್ಟ್ರುಗಳಿಂದ. ಸೊ ನಾವು ಹೇಳೋದು ಮಿನಿಸ್ಟ್ರುಗಳಿಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವೊಂದು ಇಲ್ಲೇ ಹೇಳಿದ್ವಿ ಅವ್ರಿಗೆ ಮಾತಾಡಿದ್ದು ಧೈರ್ಯವಾಗಿ ಹೇಳಿರೋದೇನೆಂದರೆ, ಯಾವ ಮಿನಿಸ್ಟ್ರು ಯಾವ ಪೊಲಿಟಿಷಿಯನ್ ಬಂದ್ಬಿಟ್ಟು ಆನೆ ಕಳಿಸ್ಕೊಡಿ, ಇದು ಪ್ರೊಸೆಷನ್ಗೆ ಒಂದು ಹಬ್ಬಕ್ಕೆ ಕಳಿಸ್ಕೊಡಿ ಅಂತ ಹೇಳಿದಾಗ ಅಂಥ ಇವರು ಬಂದಾಗ ನಮಗೆ ಹೇಳಿ, ನಾವೇ ಬಂದು ಖುದ್ದಾಗೆ ಒಂದು ಬೇಕಾದ್ರೆ ಚರ್ಚೆ ಮಾಡಿ ಅದನ್ನು ನಿಲ್ಲಿಸೋಣ ಅಂದ್ಬಿಟ್ಟು ನಾವು ಹೇಳಿ ಬಂದಿದ್ದೀವಿ. ಯಾಕಂದರೆ ಇದು ಈಗ ನೀವು ಹೇಳ್ದಂಗೆ ಟೆಕ್ನಾಲಜಿ ಬಂದಿದೆ. ಈ ಟೆಕ್ನಾಲಜಿ ಇಟ್ಕೊಂಡು ನಮಗೆ ಇಂಟೆಲಿಜೆನ್ಸ್ ಇದ್ದು ಕಾಮನ್ ಸೆನ್ಸ್ ಅಪ್ಲೈ ಮಾಡಿದವ್ರೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೇ ಇದ್ದೀವಿ. ಎಲ್ಲೋ ಒಂದು ಪ್ರಾಬ್ಲಮ್ ಇದ್ದರೆ ಅದು ರಿಸಾಲ್ವ್ ಮಾಡಬೇಕು. ಇದು ಯಾಕಂದರೆ ಪ್ರಾಬ್ಲಮ್ ಇರೋದನ್ನೇ ನೀವು ನೋಡ್ಕೊಂಡು ತಿರ್ಗಾ ಮಾಡೋದು ಮೂರ್ಖತನ ಅಂತ ಹೇಳಬೇಕು. ಈ ಹಿಂದೆ ನಾನೇ ಒಂದು ಸರಿ ನೋಡಿದ್ದೆ, ಆನೇಕಲ್ ವ್ಯಾಪ್ತಿಯಲ್ಲಿ ಒಂದು ದಸರಾ ಸಂದರ್ಭದಲ್ಲಿ ಪ್ರಭಾಕರ್ ರೆಡ್ಡಿ ಅನ್ನೋರು ಬಿಲ್ಡರ್ ಒಬ್ಬರು ಆನೆ ಬಳಸಿ ಅಂದರೆ ಅವ್ರ ಮೇಲೆ ಕೂಡ ಕೇಸ್ ಆಗಿತ್ತು. ಸೊ ಫಾರೆಸ್ಟ್ ಇಲಾಖೆ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ಅಂದರೆ, ನಾವ್ಯಾರು ಇಂಟಿಮೇಟ್ ಮಾಡಬೇಕು, ಇನ್ಫಾರ್ಮೇಷನ್ ಮಾಡಬೇಕು, ಅಲ್ಲಿವರೆಗೂ ಸ್ಥಳೀಯ ಅಧಿಕಾರಿಗಳು ಆ ಬಗ್ಗೆ ಗಮನನೇ ಹರಿಸಲ್ಲ. ಯಾಕೆ ಸ್ಥಳೀಯ ಅಧಿಕಾರಿಗಳ ನಡುವೆ ಇವ್ರ ನಡುವೆ ಒಂಥರ ಹೊಂದಾಣಿಕೆಯಲ್ಲಿ ನಡೀತಾ ಇದೆಯೋ, ಹೆಂಗೆ ಅನಿಸುತ್ತೆ ನಿಮಗೆ? ಹೌದು, ಹೊಂದಾಣಿಕೆ ಇಲ್ದವ್ರೆ ನಡೆಯೋದೇ ಇಲ್ಲ. ಯಾಕಂದರೆ ನಾವು ಎಷ್ಟೊತ್ತಿ ನೋಡಿದ್ದೀವಿ, ಫಾರೆಸ್ಟ್ ಅವ್ರಿಗೆ ಗೊತ್ತು ಇದು ಮಾಡಬಾರ್ದು ಅಂದ್ಬಿಟ್ಟು, ಅವರೇ ರೂಲ್ ಇದೆ ಇದು ಮಾಡಬಾರ್ದು ಅಂದ್ಬಿಟ್ಟು. ಆದರೂ ನೀವೇನು ಮಾಡ್ತಾರೆ ಅಂದರೆ, ಅಯ್ಯೋ ಪೊಲಿಟಿಷಿಯನ್ಸ್ ಪ್ರೆಷರ್ ಇದೆ, ಲೋಕಲ್ ಕಮ್ಯುನಿಟೀಸ್ ಪ್ರೆಷರ್ ಇದೆ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ವಿಚ್ ಇಸ್ ರಾಂಗ್. ನಾವು ಯಾರೇ ಇದ್ರಂದ್ರೆ, ಯಾರೇ ಮಿನಿಸ್ಟ್ರಲ್ಲಿ ಯಾರೇ ಪೊಲಿಟಿಷಿಯನ್ ಇದ್ದರೂ ಡೈರೆಕ್ಟಾಗಿ ಹೇಳ್ತೀವಿ, ದಯವಿಟ್ಟು ನೀವು ಶೋಕಿ ನಿಮ್ಮ ಮನೆಗೆ ಇಟ್ಕೊಳ್ಳಿ, ನಮ್ಮ ಆನೆಗಳನ್ನ ನೀವು ದಯವಿಟ್ಟು ಇದು ಮಾಡಬೇಡಿ. ಆಲ್ರೆಡಿ ಆನೆಗಳಿಗೆ ಇದು ಪ್ರಾಬ್ಲಮ್ ಬಂದು ಭಾಳ ತೊಂದರೆ ಆಗಿದೆ. ಯಾಕಂದರೆ ಎಲಿಫೆಂಟ್ಸು ಎಷ್ಟೇ ದೊಡ್ಡದಿರ್ಬೋದು, ಅದಕ್ಕಿರೋ ಸೆನ್ಸಿಟಿವ್ ಇದೆಯಲ್ಲ, ಭಾಳ ಸೆನ್ಸಿಟಿವ್, ಶಬ್ದಕ್ಕೆ ಸೆನ್ಸಿಟಿವ್. ಮತ್ತು ಅದು ಯಾಕೆ ಎಲ್ಲರ ಮಧ್ಯೆ ಅದಕ್ಕೆ ಡ್ರಮ್ ಹೊಡ್ಕೊಂಡು ಇದು ಮಾಡಿಕೊಂಡು ಇದು ಕೊಡಬೇಕು? ಪಾಪ ಎಷ್ಟು ಹಿಂಸೆ ಇದೆ. ಈಗಾದರೂ ಯೋಚಿಸಿ, ನಿಮ್ಮ ಮಕ್ಕಳ ಭವಿಷ್ಯ ಮುಂದಕ್ಕೆ ಚೆನ್ನಾಗಿರ್ಬೇಕಂದ್ರೆ ಆನೆನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಎಸ್ ಸರ್, ಆನೆಗಳು ಎಂಡೇಂಜರಸ್ ಸ್ಪೀಸಸ್ ಹೌದು, ಕಡಿಮೆ ಆಗಿದ್ದಾವೆ ಸಂಖ್ಯೆ. ಅವಕ್ಕೆ ಬೇಕಾದಂಥ ಕಾಡು ಪ್ರದೇಶ ಇಲ್ಲ, ಕಾಡು ಪ್ರದೇಶ ನಾವು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ಒಂದು ಕಡೆ ಆದರೆ, ನಮ್ಮ ಅಧಿಕಾರಿಗಳು ನೈಪುಣ್ಯತೆ ಕಡಿಮೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆಂದರೆ ಹಿಡಿಯೋ ಸಂದರ್ಭದಲ್ಲಿ ಎಷ್ಟೋ ಸರಿ ಬೇರೆ ಆನೆಗಳನ್ನು ತರ್ತಾರೆ, ಅದಕ್ಕೆ ಇದು ಅನಸ್ತೇಶಿಯಾ ಕೊಡ್ತಾರೆ, ಆ ಥರ ಸಂದರ್ಭದಲ್ಲಿ. ಸೊ ಇದು ಅಧಿಕಾರಿಗಳ ಸಮನ್ವಯತೆ ಮತ್ತು ಅಧಿಕಾರಿಗಳಲ್ಲಿ ನೈಪುಣ್ಯತೆ ಕಡಿಮೆ ಇದೆ ಅಂತ ಅನಿಸುತ್ತಾ, ಅಥವಾ ಅಧಿಕಾರಿಗಳ ಕೊರತೆ ಇದೆಯಾ? ಏನೇನು ಆಗ್ತಾ ಇದೆ ಸರ್? ಒಂದು ಕೊರತೆ ಇರೋದು ನಮಗೆ ವೈಲ್ಡ್ ಲೈಫ್ ವೆಟರ್ನೇರಿಯನ್ಸ್ ಇಲ್ಲ, ಎಕ್ಸ್ಪರ್ಟ್ ವೈಲ್ಡ್ ಲೈಫ್ ವೆಟರ್ನೇರಿಯನ್ಸ್ ಇಲ್ಲ. ನಮ್ಮ ಸರ್ಕಾರಕ್ಕೆ ನಾವು 2019 ಬೇಡ್ಕೊಂಬರ್ತಾ ಇದ್ದೀವಿ, ದಯವಿಟ್ಟು ನಮಗೆ ವೈಲ್ಡ್ ಲೈಫ್ ವೆಟರ್ನೇರಿಯನ್ಸ್ ಬೇಕು, ಸ್ಪೆಷಲಿಸ್ಟು. ಸುಮ್ಮನೆ ನೀವು ಅನಿಮಲ್ ವೆಲ್ಫೇರ್ ಹಸ್ಬೆಂಡ್ರಿಯಿಂದ ಕರ್ಕೊಂಬಂದ್ಬಿಟ್ಟು 2 ತಿಂಗಳಿಗೆ 2 ವರ್ಷಕ್ಕೆ ಡೆಪ್ಯುಟೇಷನ್ ಬರ್ತಾರೆ, ಅವ್ರು ನೋಡ್ಕೊತಿರೋದು ದನ ಮತ್ತು ನಾಯಿ ಕುರಿ. ಅವ್ರು ಬಂದ್ಬಿಟ್ಟು ಆನೆ ನೋಡೋಕ್ಕಾಗಲ್ಲ, ಟೈಗರ್ ನೋಡೋಕ್ಕಾಗಲ್ಲ. ಅಂಥವರೆಲ್ಲ ಬೇಕಾಗಿಲ್ಲ. ಇವಾಗ ಆಗ್ತಾ ಇರೋದು ನೋಡಿ, ಪ್ರಾಬ್ಲಮ್ ಆಗ್ತಾ ಇರೋದು ವಿದೌಟ್ ದಿ ಲ್ಯಾಕ್ ಆಫ್ ನಮ್ಮ ವೆಟರ್ನೇರಿಯನ್ಸಿಂದ, ಎಕ್ಸ್ಪರ್ಟ್ ವೆಟರ್ನೇರಿಯನ್ಸಿಂದ ಪ್ರಾಬ್ಲಮ್ಸ್ ಆಗ್ತಾ ಇರೋದೇ ನಮ್ಮ ಕ್ಯಾಪ್ಟಿವ್ ಎಲಿಫೆಂಟ್ಸ್ಗಳಿಗೆ ಎಲ್ಲ ಸಾಯ್ತಿರೋದೇ ಅದರಿಂದ ಒಂದು ಕಾರಣ. ಎಸ್ ಸರ್, ಇದಕ್ಕೂ ಒಂದು ಉದಾಹರಣೆ ಅಂತಂದರೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವ್ಯಾಪ್ತಿಯಲ್ಲಿ ನೋಡೋದಾದರೆ ಕೇವಲ 1-2 ಡಾಕ್ಟರ್ಗಳಿದ್ದಾರಲ್ಲಿ, ಅವರು ಕೂಡ ಈಗ ತಾನೇ ಕಲಿತಾ ಇರೋರು, ಅಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇಲ್ಲ. ಹಾಗಾಗಿನೇ ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ ಸುಮಾರು 13,000 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1,300 ಎಲಿಫೆಂಟ್ಸ್ ಇದ್ದಾವೆ, 1,300 ಪ್ರಾಣಿಗಳು ಆ ವ್ಯಾಪ್ತಿಯಲ್ಲಿದ್ದಾವೆ. ಅಲ್ಲೂ ಕೂಡ ನಿತ್ಯ ಎಷ್ಟೋ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ನ್ಯಾಷನಲ್ ಪಾರ್ಕ್ ಅಂತ ವ್ಯಾಪ್ತಿನಲ್ಲೇ ಡಾಕ್ಟರ್ಗಳನ್ನು ಕೊಟ್ಟಿಲ್ಲ ಅಂತಂದರೆ, ಅರಣ್ಯ ಇಲಾಖೆ ನಿಜಕ್ಕೂ ಈ ಬಗ್ಗೆ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ನೋಡಬೇಕಾಗಿದೆ. ಅಲ್ಲ, ಅರಣ್ಯದವರು ಇವ್ರಿಗೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಎಕ್ಸ್ಪರ್ಟ್ ಕಮಿಟಿನ. ನಿಮ್ಗೆ ಜ್ಞಾಪಕ ಇದೆ, ಒಂದು ಕಡೆ ನಮ್ಮ MMLs ಕಡೆ ಒಂದು 4 ಮರಿ ಮತ್ತು ತಾಯಿ ಟೈಗರ್ ಸತ್ತೋಗುತ್ತೆ. ಜೂನ್ 6ನೇ ತಾರೀಕು 2025 5 ಒಟ್ಟಿಗೆ ಸಾಯುತ್ತೆ. ಆವಾಗ ಸರ್ಕಾರ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯವರು ಒಂದು ಎನ್ಕ್ವೈರಿ ಮಾಡಬೇಕಂದಾಗ ಒಂದು ಕಮಿಟಿ ಮಾಡ್ತಾರೆ, ಎಕ್ಸ್ಪರ್ಟ್ ಕಮಿಟಿ. ಆ ಎಕ್ಸ್ಪರ್ಟ್ ಕಮಿಟಿ ಮಾಡ್ತಾರೆ, ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಕೂಡಲೇ ನಾವು ವೈಲ್ಡ್ ಲೈಫ್ ವೆಟರ್ನೇರಿಯನ್ಸ್ನ ಅಪಾಯಿಂಟ್ ಮಾಡಬೇಕು ಅಂದ್ಬಿಟ್ಟು. ಈ ತನಕ 1 ಪೈಸಾ ಏನೂ ಆಗಿಲ್ಲ. ಇದೇ ಇದ್ರೊಳಗೆ ಬಲಿಯಲಿಗೆ ಇದೇ ಕಾರಣಕ್ಕೆ ಒಂದು ಯಂಗ್ ಗರ್ಲ್ ಪಾಪ ಅವಾಗ ತಾನೇ ಮಾಡಿದ್ದಾರೆ ವೆಟರ್ನರಿ ಸೈನ್ಸಸ್ಸು. ಅವರು ಏನೋ ನಾವು ಬಂದು ಕಳಿಬೇಕು ಅಂತ ಬಂದಾಗ ಅವರು ನಮ್ಮ ಶಿವಮೊಗ್ಗ ಝೂ ಒಳಗೆ ಒಂದು ಹೈಪೋಪಾಟಮಸ್ ಅವ್ರನ್ನ ಕಚ್ಚಿ ಸಾಯಿಸ್ಬಿಡುತ್ತೆ. ಸೊ ಇವರು ಬಲಿ ಕೊಟ್ಟಿರೋದು ಯಾರಿಗೆ? ಒಂದು ಪಾಪ ಎಂಥ್ಯೂಸಿಯಾಸ್ಟಿಕ್ಕು ವೈಲ್ಡ್ ಲೈಫ್ ವೆಟರ್ನರಿ ಆಗೋರಂತ ಬಲಿ ಕೊಟ್ಟಿದ್ದಾರೆ.
ಸೊ ಯಾವಾಗ ಸರ್ಕಾರ ಇದನ್ನು ಸೀರಿಯಸ್ಸಾಗಿ ತಗೋತಾರೆ? ಇವತ್ತು ನಾವು ಜಿ ಡಿ ಪಿ ಮಾತಾಡ್ತೀವಿ, ಎಕನಾಮಿಕ್ ಜಿ ಡಿ ಪಿ. ಈ ಎಕನಾಮಿಕ್ ಜಿ ಡಿ ಪಿ ಝೀರೋ ವಿದೌಟ್ ಎಕಲಾಜಿಕಲ್ ಜಿ ಡಿ ಪಿ. ನೀವೇನೇ ಖರ್ಚು ಮಾಡ್ಬೋದು, ಎಕಲಾಜಿ ವಾಪಸ್ ಬರಲ್ಲ. ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆದರೆ ನಿಮ್ಮ ಎಕನಾಮಿಕ್ ಜಿ ಡಿ ಪಿ ಈಸ್ ಝೀರೋ. ಯಾಕಂದರೆ ಅಷ್ಟೇ ಖರ್ಚು ಮಾಡಬೇಕು. ಸೊ ಅರ್ಥ ಮಾಡ್ಕೋಬೇಕು. ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅವರು ಹೇಳೋದು, ಅವರು ಪ್ರಿಯಾಂಬಲ್ ಒಳಗೆ ಇದೆ, ಜಿ ಡಿ ಪಿ, ಎಕನಾಮಿಕ್ ಜಿ ಡಿ ಪಿ ಆ್ಯಂಡ್ ಎಕಲಾಜಿಕಲ್ ಜಿ ಡಿ ಪಿ ಎರಡು ಒಂದು ಕಾಯಿನೇ ಎರಡು ಮುಖಗಳು ಅಂತಾರೆ. ಬಟ್ ಅವರೇ ಫಾಲೋ ಮಾಡಲ್ಲ. ಅವರೇ ಇವಾಗ ನಾನು ಹೇಳಿದ್ದು ಇವ್ರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಬಂದಿದ್ದು, ನಾವು ಹೆಂಗೆ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ಗೆ ಹೇಗೆ ಬುದ್ಧಿ ಹೇಳ್ಸೋದು, ಯಾವಾಗ ಕಾಡನ್ನ ಹಾಳು ಮಾಡಬಾರ್ದು ಅಂದ್ಬಿಟ್ಟು. ಈಗ ನೋಡಿ, ನಾವು 3 ದಿವಸದಿಂದ ನಾನು ವಿಷಯ ಕೊಡ್ತೀನಿ. ಒಂದು, ನಮ್ಮ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟ್ರು ಒಂದು ಕೊಡ್ತಾರೆ, ದಯವಿಟ್ಟು ರೈತರು ನೀವು ಬೀಜ ಹಾಕಬೇಡಿ, ಮಳೆ ನಂಬ್ಕೊಂಡು ಬೀಜ ಹಾಕ್ಬೇಡಿ, ಭಾಳ ಕಷ್ಟ ಇದೆ ಅಂದ್ಬಿಟ್ಟು ಅವರೇ ಒಂದು ಇದು ಕೊಡ್ತಾರೆ, ಬರ ಬರುತ್ತೆ, ದಯವಿಟ್ಟು ಮಾಡಬೇಡಿ, ಲಾಸ್ ಮಾಡ್ಕೋಬೇಡಿ ಅಂದ್ಬಿಟ್ಟು. ಮತ್ತು ತಿರ್ಗಾ BWSSB ಅವರು, ನೀವು ದಯವಿಟ್ಟು ಕುಡಿಯೋ ನೀರನ್ನ ವೇಸ್ಟ್ ಮಾಡಬೇಡಿ, ಕಾರ್ ತೊಳೆಯೋಕ್ಕೆ, ಗಾರ್ಡನ್ಗೆ, ಬೇರೆ ಬೇರೆ ವ್ಯವಸ್ಥೆಗೆ ಎಲ್ಲ ಬೇರೆ ಕುಡಿಯೋ ನೀರು ಕುಡಿಬೇಕು ಅಂತ ಅವ್ರು ಕೊಡ್ತಾರೆ. ಇವತ್ತು ಬೆಳಗ್ಗೆ ನಾವು ಓದ್ತೀವಿ, ನಮ್ಮ ಪರಮೇಶ್ವರ್ DCM ಅವ್ರು ಕೊಡ್ತಾರೆ, ಈ ಥರ ಬರ ಇದೆ, ಸೊ ಭಾಳ ಕಷ್ಟ ಇದೆ ಕುಡಿಯೋಕ್ಕೆ ನೀರು, ಅದಕ್ಕೆ ಪ್ರಕಾರ ವ್ಯವಸ್ಥೆ ಮಾಡಿಬಿಟ್ರು. ಇವ್ರಿಗೆಲ್ಲ ಇಷ್ಟೆಲ್ಲ ಗೊತ್ತಾಗ್ಬಿಟ್ಟು ಈಗಲೂ ನಮ್ಮ ಕಾಡನ್ನ ಹಾಳು ಮಾಡ್ತಾರಂದರೆ ಇವ್ರಿಗೆ ಏನು ಹೇಳ್ಬೇಕು ನಾವು? ಈ ಕಾಡನ್ನ ಹೇಳ್ತೀನಿ ಸದ್ಯಕ್ಕೆ ಹೇಳೋದಂದರೆ, ಅವ್ರಿಗೆಲ್ಲ ಸ್ವಲ್ಪ ಆದರೂ ಮಾನವತೆ ಇದ್ದರೆ, ಸ್ವಲ್ಪ ಆದರೂ ಫ್ಯೂಚರ್ ಜನ್ರೇಷನ್ಸ್ಗೆ ಬಿಟ್ಟು ಹೋಗ್ಬೇಕಂತಿದ್ರೆ, ಈಗಲೇ ಕಾಡನ್ನು ಡಿಸ್ಟ್ರಾಯ್ ಮಾಡೋದು ಸ್ಟಾಪ್ ಮಾಡಬೇಕು. ಒಂದು ಮರನ ಕತ್ತರಿಸ್ಬಾರ್ದು. ಅಷ್ಟು ಇಂಟ್ರೆಸ್ಟ್ ಇದ್ದರೆ, ಈಗ ಅವರೇ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಗಳು, ಈ ಥರ ಇದೇ ಸಿಚುವೇಶನ್ ಅಂದ್ಬಿಟ್ಟು. ಇದೇ ಸಿಚುವೇಶನಲ್ಲಿ ನಾವು ಕಾಡನ್ನ ಕಡಿತಾ ಇದ್ದರೆ ಮುಂದಿನ ಪೀಳಿಗೆಗೆ ಏನಿದೆ? ನಾವೇ ಇಷ್ಟು ಒದ್ದಾಡ್ಬೇಕಾದ್ರೆ ಮುಂದಿನ ಪೀಳಿಗೆಗೆ ಏನಿರುತ್ತೆ? ಸೊ ನಾವು ಹೇಳೋದು, ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗಲಿ, ನಮ್ಮ ಪರಮೇಶ್ವರ್ ಅವ್ರಿಗೆ ಹೇಳೋದು, ದಯವಿಟ್ಟು ನೀವೇ ಇಂಥ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಈ ಸ್ಟೇಟ್ಮೆಂಟನ್ನು ವ್ಯಾಲ್ಯೂ ಮಾಡಿದ್ರೆ ನೀವು ಕಾಡನ್ನು ನಾಶ ಮಾಡೋದು ನಿಲ್ಲಿಸ್ಬೇಕು. ಇದರಲ್ಲಿ ಕಾಂಪ್ರಮೈಸೇ ಇಲ್ಲ. ಯಾಕಂದರೆ ನಾವು ಇನ್ನೂ ಮಾಡೋಕ್ಕೆ ಹೋದರೆ ನಾವು ಇನ್ನೂ ಹಿಂದಕ್ಕೆ ಹೋಗ್ತೀವಿ. ಡೆವಲಪ್ಮೆಂಟ್ ಅಂತೂ ಆಗಲ್ಲ, ಡಿಸ್ಟ್ರಕ್ಷನ್ ಆಗತ್ತೆ ಅಂತ ಹೇಳ್ಬೇಕು. ಈಗ ನೀವು ಚೀಫ್ ವಾರ್ಡನರ್ ಅವ್ರನ್ನ ಭೇಟಿಯಾಗಿದ್ರಿ, ಕುಮಾರ್ ಪುಷ್ಕರ್ ಅವ್ರನ್ನ, ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗ್ತಾ ನಿಮಗೆ ಈಗ ಇದನ್ನ ಎಲಿಫೆಂಟ್ಗಳನ್ನು ಹಿಡಿಯೋ ನಿಟ್ಟಿನಲ್ಲಿ? ಹೌದು, ಒಪ್ಕೊಂಡಿದ್ದಾರೆ. ನಾವು ಇನ್ನು ಮುಂದೆ ಆದರೂ ನಾವು ಈ ಥರ ನೀವು ಹೇಳಿರೋದನ್ನೆಲ್ಲ ಕನ್ಸಿಡರ್ ಮಾಡಿ ಇನ್ನು ಮುಂದೆ ಈ ಥರ ತಪ್ಪುಗಳು ಆಗದಿರೋಂಗೆ ನೋಡ್ಕೋತೀವಿ ಅಂದ್ಬಿಟ್ಟು. ಬಟ್ ನಮಗೆ ಗೊತ್ತು, ಯಾಕಂದ್ರೆ ನಾವು ಪ್ರಾಕ್ಟಿಕಲಾಗಿ ನೋಡಿರೋದಂದ್ರೆ ಆನ್ ಗ್ರೌಂಡ್ ಸಿಚುವೇಶನ್ಸ್ ಚೇಂಜ್ ಆಗುತ್ತೆ. ಸೊ ನಾವು ಹೇಳಿರೋದು, ನೀವು ಪ್ರೋಸೆಸ್ ಫಾಲೋ ಮಾಡಿ ಏನಾದರೂ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಅವ್ರು ಅರ್ಥ ಮಾಡಿಕೊಂಡು, ಹೌದು ಇನ್ನು ಮುಂದೆ ನಾವು ಸರಿ ಹಿಡಿಯೋಕ್ಕೆ ಹೋದಾಗ ಕರೆಕ್ಟಾಗಿ ನೋಡ್ಕೋತೀವಿ. ಆಮೇಲೆ ನಾವು ಅವ್ರಿಗೆ ಹೇಳಿದ್ದೀವಿ, ನೀವು ಬೇರೆದಕ್ಕೆಲ್ಲ ಟೆಕ್ನಾಲಜಿ ಇದೆಲ್ಲ ಯೂಸ್ ಮಾಡ್ತಿದ್ದೀರಾ, ನಮ್ಮ ಅಲ್ಲಿ ಕ್ಯಾಪ್ಟಿವ್ ಎಲಿಫೆಂಟ್ಸ್ಗೆ ಒಂದು ಹಾಸ್ಪಿಟ್ಲ್ ಯಾಕೆ ಇಟ್ಟಿಲ್ಲ? ಫಸ್ಟ್ ಆಫ್ ಆಲ್ ವೆಟನರಿ ಇಲ್ಲ ಬಿಡಿ, ವೆಟನರಿಯನ್ಸೇ ಇಲ್ಲ, ಸ್ಪೆಷಲಿಸ್ಟು ಯಾರನ್ನೋ ಕರ್ಕೊಂಬರ್ತಾರೆ ಹೋಗ್ತಾರೆ. ಅಟ್ಲೀಸ್ಟ್ ಎಕ್ಸ್ರೇ ಮಿಷಿನ್ ಇರಬೇಕು, ಅದೂ ಇಲ್ಲ. ಸೊ ನಾವು ಹೇಳಿರೋದವ್ರಿಗಂದರೆ, ನಾವು ಬೇರೆಯವ್ರ ಜೊತೆ ಕೇಳ್ತೀವಿ. ಆಲ್ರೆಡಿ ಬರ್ತಿದ್ದೀವಿ, ನಾವು ಕೆಲವು ಸೀನಿಯರ್ ಫಿಲಾಂಥ್ರಫಿಸ್ಟ್ಗೆಲ್ಲ ಬರ್ತಿದ್ದೀವಿ. ದಯವಿಟ್ಟು ಕೊರತೆ ಇದೆ ನಮ್ಮ ಎಲಿಫೆಂಟ್ ಕ್ಯಾಂಪ್ಸ್ ಒಳಗೆ ಮೆಡಿಕಲ್ ಎಕ್ವಿಪ್ಮೆಂಟು, ದಯವಿಟ್ಟು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ನಾವು ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಾನು ಜನಕ್ಕೆ ಹೇಳೋದಂದರೆ, ಎಲ್ಲರೂ ಸೇರಿದ್ರೆ ನಾವು ನಮ್ಮನ್ನ ಉಳಿಸ್ಕೋಬೋದು, ಇಲ್ದರೆ ನಮ್ಮದು ಟೈಮ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಸದ್ಯಕ್ಕಂತೂ ಅರಣ್ಯ ಮಂತ್ರಿಗಳ ನೇಮಕ ಆಗಿಲ್ಲ, ಅರಣ್ಯ ಮಂತ್ರಿಗಳಿಲ್ಲ. ಮುಂದಿನ ದಿನಗಳಲ್ಲಿ ಅರಣ್ಯ ಮಂತ್ರಿಗಳಿಗೂ ನೇಮಕ ಆದರೆ ಈ ವಿಚಾರನ ತಲುಪಿಸಲಿದ್ದೀರಾ? 100%. ಯಾರೇ ಇದ್ರಿ ಏನು, ಯಾವ ಮಿನಿಸ್ಟ್ರಿ ಇದ್ದರೂ ಅಷ್ಟೇ, ಇನ್ನು ಮುಂದೆ ನೀವು ಆಟ ಆಡೋಕ್ಕಾಗೋದಿಲ್ಲ, ಜನ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ದೇವ್ರು ಕೊಟ್ಟಿರೋದು. ಬೇರೆ ಇವ್ರನ್ನ ಪೀಳಿಗೆಗೂ ನಾವು ನೋಡಬೇಕಾಗಿದೆ. ಅದು ಯಾರೇ ಇರ್ಬೋದು, ಮಿನಿಸ್ಟ್ರು ಯಾರೇ ಏನು ಇರ್ಬೋದು. ಬಟ್ ಈಗ ಇದು ಬಂದಾಗ, ಕಾರ್ಡ್ ಪ್ರಕಾರ ಬಂದಾಗ ನಾವು ಇನ್ನು ಮುಂದೆ ಕಾಂಪ್ರಮೈಸ್ ಮಾಡಲ್ಲ. ಯಾಕಂದರೆ ಮಾಡಿ ಇಷ್ಟು ಮಟ್ಟಿಗೆ ಬಂದುಬಿಟ್ಟಿದ್ದೀವಿ. ಇನ್ನು ಮುಂದೆ ಮಾಡೋಕ್ಕೂ ನಾವು ಒಪ್ಕೊಳ್ಳಲ್ಲ. ನೀವು ಏನು ಮಾಡೋಕ್ಕೂ ತಯಾರು ಮಾಡಿ, ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಪ್ರಾಣಿಗಳಿಗೂ ಕೂಡ ನಮ್ಮಂತೆಯೇ ಜೀವ ಇದೆ. ಅವುಗಳಿಗೂ ಕೂಡ ಚುಚ್ಚಿದ್ರೆ ನೋವಾಗುತ್ತೆ, ಅವುಗಳಿಗೂ ಕೂಡ ಹೊಡೆದ್ರೆ ನೋವಾಗುತ್ತೆ. ಅವುಗಳನ್ನು ಸಂರಕ್ಷಣೆ ಮಾಡುವಾಗ ಸರಿಯಾದ ನಿಯಮಗಳನ್ನು ಪಾಲಿಸಿ, ಸರಿಯಾದ ನೀತಿ ನಿರೂಪಣೆಗಳನ್ನು ಪಾಲಿಸಿ ಅವುಗಳನ್ನು ಸೆರೆ ಹಿಡೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮನವಿಯನ್ನು, ಈ ಮೆಮೊರಾಂಡಮನ್ನು ಕುಮಾರ್ ಪುಷ್ಕರ್, PCCF ವೈಲ್ಡ್ ಲೈಫ್ ಅವರಿಗೂ ಕೂಡ ತಲುಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅರಣ್ಯ ಮಂತ್ರಿಗಳಿಗೂ ಕೂಡ ಈ ಮನವಿಯನ್ನು ತಲುಪಿಸ್ತೀವಿ ಅನ್ನೋ ಮಾತನ್ನು ಕುವರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.